ಇವತ್ತು ಬಹುಶಃ ಮುಂದಿನ 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ, ಕುರ್ಚಿಯ ವಿಷಯದಲ್ಲಿ ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈಗ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬಗ್ಗೆ ಅವ್ರ ಪಕ್ಷದಲ್ಲೇ ಚರ್ಚೆ. ಮಾಟ ಮಂತ್ರದ ಬಗ್ಗೆ ಬೇರೆ ಪಕ್ಷದಲ್ಲಿ ಮಾತಾಡೋದಿರಲಿಲ್ಲ ಯಾರೊಬ್ಬ. ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳಿಗೆ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನು ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಭಾಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ, ಅಲ್ಲೋಗ್ಬಿಟ್ಟು DMK ಗೆಲ್ಲಿಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಎಂಥದ್ದು. KPSC ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ ಇವತ್ತು ಬಹುಶಃ ಮುಂದಿನ 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ, ಕುರ್ಚಿಯ ವಿಷಯದಲ್ಲಿ ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈಗ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬಗ್ಗೆ ಅವ್ರ ಪಕ್ಷದಲ್ಲೇ ಚರ್ಚೆ. ಮಾಟ ಮಂತ್ರದ ಬಗ್ಗೆ ಬೇರೆ ಪಕ್ಷದಲ್ಲಿ ಮಾತಾಡೋದಿರಲಿಲ್ಲ ಯಾರೊಬ್ಬ. ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳಿಗೆ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನು ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಭಾಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ, ಅಲ್ಲೋಗ್ಬಿಟ್ಟು DMK ಗೆಲ್ಲಿಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಎಂಥದ್ದು. KPSC ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ